ಮೊದಲು ನಾನು ಶ್ರೀ ನಾಗೇಶ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ಅಷ್ಟೇ ಅಲ್ಲ, ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ಎಲ್ಲ ಜನಗಳಿಗೂ ನನ್ನ ಮನದಾಳದ ಧನ್ಯವಾದಗಳು. ಇಲ್ಲಿ ವೇದಿಕೆ ಮೇಲೆ ನೀವೆಲ್ಲ ಸಭಾಂಗಣದಲ್ಲಿ ಅತ್ಯಂತ ಗಣ್ಯ ವ್ಯಕ್ತಿಗಳು ನೀವೆಲ್ಲ ಇದ್ದೀರಾ. ಇಲ್ಲಿ ಯೋಗ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ನೀವೆಲ್ಲ ಯೋಗದಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀನಿ. ಇಲ್ಲಿ ಸನ್ಮಾನ ಮಾಡಿಸ್ಕೊಂಡಿರುವ ವಿರೂಪಾಕ್ಷ ಅವರಿಗೆ, ಆಮೇಲೆ ಅಶೋಕ್ ಅವರಿಗೆ ನನ್ನ ಅಭಿನಂದನೆಗಳು. ನಾನು ಕೆಲವು ಮಾತುಗಳನ್ನ ಹೇಳೋಕ್ಕೆ, ನನಗೂ ಅಷ್ಟೇ ನಾನು ಯೋಗ ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ. ಜಾಸ್ತಿ ಮಾಡೋಕ್ಕೆ ಟೈಮ್ ಆಗದೆ ಹೋದ್ರೂ ಸೂರ್ಯ ನಮಸ್ಕಾರ, ಪದ್ಮಾಸನ, ಆಮೇಲೆ ಪ್ರಾಣಾಯಾಮ ಇದೆಲ್ಲನೂ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ರು. ಅದನ್ನ ಇವತ್ತಿಗೂ ಮಾಡ್ತಾಯಿದ್ದೀನಿ. ಆಮೇಲೆ ತುಂಬಾ ಅದರಿಂದ ಅನುಕೂಲ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಎಲ್ಲರೂ ಹೇಳಿದ್ದಾರೆ, ಆರೋಗ್ಯ ವಿಷಯದಲ್ಲಾಗಲಿ ಧ್ಯಾನದಲ್ಲೇ ಆಗಲಿ ಯಾವ ಥರ ನಮ್ಮ ಮನಸ್ಥಿತಿ ಅದರಿಂದ ಉತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಕೆಲವು ಮಾತುಗಳಲ್ಲಿ ತುಂಬ ನೀವೆಲ್ಲ ಬೇಕಾದಷ್ಟು ಭಾಷಣ ಕೇಳಿದ್ದೀರಾ, ನಾನು ಜಾಸ್ತಿ ನಿಮಗೆಲ್ಲ ಬೇಜಾರು ಮಾಡಲ್ಲ. ಒಂದು ಸಂಕ್ಷಿಪ್ತವಾಗಿ ನಾನು ಮಾಡಿರುವ ಕೆಲವು ಕೆಲಸಗಳ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ತೀನಿ. ಆ ಥರ ನಾಗೇಶ್ ಅವರು ಹೇಳಿದ್ರು ನೀವು ಮಾಡಿರೋ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅಂತ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು 46 ವರ್ಷ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಶಾಲೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನಲ್ಲಿ ಕೆಲಸ ಮಾಡಿದೆ. ನಾವಾವಾಗ ಸೇರಿಕೊಂಡಾಗ ಜಾಸ್ತಿ ಹೆಣ್ಣು ಹುಡುಗಿರೆಲ್ಲ ಅಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಆವಾಗೆಲ್ಲ ನಾವೆಲ್ಲ ಗ್ರ್ಯಾಜುಯೇಷನ್ ಆದಮೇಲೇ ಜಾಸ್ತಿ ಜನ ಹೆಣ್ಣು ಹುಡುಗಿರು ಇದು ಮಾಡ್ತಾಯಿರಲಿಲ್ಲ. ಇದಕ್ಕೆ ನಾನು ನಮ್ಮ ತಂದೆಯವರಿಗೆ ಚಿರಋಣಿ ಆಗಿದ್ದೀನಿ. ಯಾಕೆಂದರೆ ಅವ್ರು ಯಾವಾಗಲೂ ಹೇಳೋರು, ನೀ ಚೆನ್ನಾಗಿ ಓದಬೇಕಮ್ಮ, ಮುಂದೆ ಬರಬೇಕಮ್ಮ, PhD ಮಾಡಬೇಕಮ್ಮ ಅಂತ. ಆಗಿನ ಕಾಲದಲ್ಲಿ ಹೆಣ್ಣು ಹುಡುಗಿರಿಗೆ ಜಾಸ್ತಿ ಓದೋಕ್ಕೆ ಬಿಡದೇ ಇದ್ದಾಗ ಅವರು ನನಗೆ ಈ ಉತ್ತೇಜನ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೋಬೇಕು. ಅವ್ರನ್ನ ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡೆ. ಆದರೆ ಆವಾಗ ನನಗೆ ತಂದೆಯೋಪಾಯದಲ್ಲಿ ತಂದೆ ಥರನೇ 3 ಜನ ನನ್ನ ಜೀವನದಲ್ಲಿ ಬಂದರು. ನನ್ನ ಮಗಳನ್ನ ಥರ ನೋಡಿದ್ರು. ಒಂದು ನೀವೆಲ್ಲ ಕೇಳಿರ್ತೀರ, ಡಾಕ್ಟರ್ H. ನರಸಿಂಹಯ್ಯ ಅಂತ, ಅವ್ರು ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಆಮೇಲೆ ಪದ್ಮಭೂಷಣ ಪ್ರಶಸ್ತಿ, ಆಮೇಲೆ ವೈಸ್ ಚಾನ್ಸ್ಲರ್ ಕೂಡ ಆದರು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ. ನಾನು ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು 1968ರಿಂದ 72ರವರೆಗೂ. ಅಲ್ಲಿ ನಾನು PUC ಆಮೇಲೆ BSc ಫಿಸಿಕ್ಸ್ ಆನರ್ಸ್ ಮಾಡಿದೆ. ಅವ್ರು ನನಗೆ ತುಂಬ ಉತ್ತೇಜನ ಕೊಟ್ಟರು. ಅವರು ನನಗೆ ಯಾವಾಗಲೂ ಹೇಳೋರು, ನೀ ನನ್ನ ಮಗಳಮ್ಮ ಅಂತ. ನಮ್ಮ ತಂದೆನ ಕಳ್ಕೊಂಡ ಮೇಲಂತೂ ಅವ್ರು ಮಾಡಿದ್ನ ಇವತ್ತಿನ ದಿನ ನಾನು ಏನಾರೇ ಸಾಧಿಸಿದ್ದೀನಿ ಅಂದರೆ ಅದಕ್ಕೆ ಇಂಥ ಮಹನೀಯರೇ ಕಾರಣ ಅಂತ ಹೇಳಬೇಕು. ಅವರಂತೂ ಯಾವಾಗಲೂ ಹೇಳೋರು, ನೀ ಮುಂದೆ ಬಂದೇ ಬರಬೇಕಮ್ಮ, ನೀ ವಿಜ್ಞಾನಕ್ಕೆ ನಿನ್ನ ಕೊಡುಗೆ ಕೊಡಲೇಬೇಕಮ್ಮ ಅಂತ. ದಿನ ಫೋನ್ ಮಾಡೋರು ರಾತ್ರಿ. ನಾನು ತುಂಬ ತಮಾಷೆ ಮಾಡ್ತಾಯಿದ್ದೆ ಅವ್ರನ್ನ. ಬಟ್ ಆದರೆ ಅವರು ಹೇಳೋರು, ನೀ ತಲೆಹರಟೆ ಎಷ್ಟು ಮಾಡಿದ್ರೂ ನನಗೆ ಸಂತೋಷ ಅಮ್ಮ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇನ್ನೊಬ್ಬರು ನನ್ನ ತಂದೆ ಥರನೇ ನನ್ನ ನೋಡ್ಕೊಂಡಿದ್ದು ಅಂದರೆ ನಮ್ಮ NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನಲ್ಲಿ. ಆವಾಗ ಅವರು ವಿಜ್ಞಾನಿ ಆಗಿದ್ದರು, ಡೈರೆಕ್ಟರ್ ಆಗಿದ್ದರು, ನಿರ್ದೇಶಕರಾಗಿದ್ದರು. ಅವರು ಬಂದು ಸರ್ವಪಳ್ಳಿ ರಾಧಾಕೃಷ್ಣನ್ ನಮ್ಮ ಪ್ರೆಸಿಡೆಂಟ್ ಆಗಿದ್ರಲ್ಲ, ಅವರ ತಂಗಿ ಮಗ, ಅವರು ಅಷ್ಟೇ ನನಗೆ ತುಂಬ ಉತ್ತೇಜನ ಕೊಟ್ಟರು. ಅವರು ಕ್ಯಾಲ್ಟೆಕ್ಕಿಂದ ಬಂದರು. ಈ ದೇಶದಲ್ಲಿ ಇವತ್ತಿನ ದಿನ ನಮ್ಮ ಸಂಸ್ಥೆ ಏನಾದರೂ ಮುಂದೆ ಬಂದಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ಅವ್ರು ಅಲ್ಲಿಂದ ಬಂದು ನಮಗೆಲ್ಲ ಹೇಳೋರು. ತುಂಬ ಜನ ನೊಬೆಲ್ ಲಾರೆಟ್ಸ್ ಬರೋರು, ಎಲ್ಲರ ಮುಂದೆನೂ ಹೇಳೋರು, ನನ್ನ ಮಗಳು ಕೆಲಸ ಮಾಡ್ತಾಯಿದ್ದಾಳೆ ಅಂತ. ಆ ಉತ್ತೇಜನ ಸಿಕ್ಕಿದ್ದು ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಕೊನೆವರೆಗೂ ಅವರು ನನಗೆ ತುಂಬಾ ಎಂಕರೇಜ್ಮೆಂಟ್ ಕೊಡ್ತಾಯಿದ್ರು. ಅದಾದಮೇಲೆ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಕೆಲವು ಹಿರಿಯರು, ವಿಜ್ಞಾನಿಗಳು ಎಲ್ಲರೂ ಉತ್ತೇಜನ ಕೊಟ್ಟರು. ಇವಾಗ ನಾವು 2014 ಆದಮೇಲೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಬಟ್ ವೇ ಬ್ಯಾಕ್ ಇನ್ 1976 ನಾನು ಸೇರಿದಾಗ PhD ಮಾಡೋಕ್ಕೆ ಸೇರಿಕೊಂಡೆ. ನನಗೆ MSc ಫಸ್ಟ್ ರ್ಯಾಂಕ್ ಬಂದಿದ್ದರಿಂದ ವಿತೌಟ್ ಇಂಟರ್ವ್ಯೂ, ವಿತೌಟ್ ರಿಟರ್ನ್ ಟೆಸ್ಟು CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವರು ನನಗೆ ಸ್ಕಾಲರ್ಶಿಪ್ ಕೊಟ್ಟರು. ಸೊ ಆಗಿನ ಕಾಲದಲ್ಲೆಲ್ಲ ಆಗಿನ ಕಾಲದಲ್ಲೆಲ್ಲ ಇದೆಲ್ಲ ಮಾಡಬೇಕಾಗಿತ್ತು, ರಿಟರ್ನ್ ಎಕ್ಸಾಮ್ ಬರೀಬೇಕಾಗಿತ್ತು ಎಲ್ಲ. ಡೈರೆಕ್ಟಾಗಿ ನನಗೆ ಫೆಲೋಶಿಪ್ ಬಂದಾಗ ನನಗೆ ಚಾಯ್ಸ್ ಕೊಟ್ಟರು. ಇದು ಟಾಟಾ ಇನ್ಸ್ಟಿಟ್ಯೂಟ್, ಅವಾಗೆಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಅನ್ನೋರು, ಇವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ. ಅಲ್ಲಿ ಸೇರ್ಕೋಬೋದು, ಇಲ್ಲದವರೆ ಯಾವುದೇ CSIR ಪ್ರಯೋಗಶಾಲೆನ ಸೇರ್ಕೋಬೋದು ಅಂತ. NAL ಬಂದು CSIR ಒನ್ ಆಫ್ ದಿ CSIR ಲ್ಯಾಬ್ಸ್. ಸೊ ನಾನು ಅಲ್ಲಿ ಸೇರಿಕೊಂಡು ಅಲ್ಲಿ ಕೆಲಸ ಮಾಡಿದೆ. ಆವಾಗಲೇ ತುಂಬಾ ಮೆಟೀರಿಯಲ್ ಕ್ಯಾರೆಕ್ಟರೈಸೇಷನ್ ಅಂದರೆ ಪದಾರ್ಥಗಳ ಗುಣಲಕ್ಷಣಗಳನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಮಾಡೋಕ್ಕೆ
ಅವಾಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿತ್ತು, ತುಂಬಾ ಕಷ್ಟ ಆಗ್ತಾಯಿತ್ತು, ವಿಪರೀತ ಬೆಲೆ. ವೇ ಬ್ಯಾಕ್ ಇನ್ 1975-76 ಇಟ್ಸೆಲ್ಫ್ ತುಂಬಾ ಇನ್ಸ್ಟ್ರೂಮೆಂಟ್ಸ್ನ ಮಾಡಿ ಅದನ್ನೆಲ್ಲ ಸುಮಾರು ಕಾಲೇಜ್ಗಳಿಗೆಲ್ಲ ಕೊಟ್ಟಿದ್ದೀವಿ. ಇವಾಗ ವಿದ್ಯಾರ್ಥಿಗಳಿಗೆ, ಕಾಲೇಜ್ ಟೀಚರ್ಸ್ಗೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಸಿಗಲಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಡೊನೇಟ್ ಮಾಡಿದ್ದೀವಿ. ಅಷ್ಟಲ್ಲದೆ ಮೈಸೂರು ಯೂನಿವರ್ಸಿಟಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ, NITಗೆ ಸೂರತ್ಕಲ್, ಇವರೆಲ್ಲನೂ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕೂಡ ನಾವು ಮಾಡಿದ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಕೊಟ್ಟಿದ್ದೀವಿ. ಅವಾಗೆಲ್ಲ ತುಂಬ ಕಾಸ್ಟ್ ಇರ್ತಿತ್ತು, 50 ಲಕ್ಷ ಆಗಿನ ಕಾಲದಲ್ಲಿ, ಇವಾಗ ಎಷ್ಟು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ಬಟ್ ಆವಾಗ ನಾವು ತುಂಬ ಕಮ್ಮಿ ಬೆಲೆಗೆ ಮಾಡಿ ಅದನ್ನ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ. ಅದರಿಂದ ಇವಾಗೂ ಕೂಡ ಮೊನ್ನೆ ಒಂದು ವಾರದ ಕೆಳಗೆ ಕೆಲವರು ಫೋನ್ ಮಾಡಿ ಹೇಳಿದ್ರು, ನೀವು ಕೊಟ್ಟಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ಗೆ, ತುಂಬ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸಿಗೆ ತುಂಬ ಅನುಕೂಲವಾಗ್ತಿದೆ ಅಂತ. ಇದೇ ಥರ ನಂದು ಮುಂದುವರಿಯಿತು. 2005ರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್, ಆವಾಗಲೂ ಅಷ್ಟೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆಲ್ಲರೂ ಮೆಟೀರಿಯಲ್ ಕ್ಯಾರೆಕ್ಟರೈಸೇಷನ್ ಮಾಡ್ತಾಯಿದ್ವಿ. ನಾ ಹೇಳಿದ ಥರ ಇನ್ನೊಬ್ಬರು ನನ್ನ ತಂದೆ ಥರನೇ, ಮಗಳ ಥರನೇ ನೋಡಿ ನನ್ನ ತಂದೆ ಥರ ಇದ್ದವರು ಬೆಲ್ ಟೆಲಿಫೋನ್ ಲ್ಯಾಬ್ಸ್, ನೀವೆಲ್ಲ ಕೇಳಿದ್ದಿಲ್ಲ. ಗ್ರಹಾಮ್ ಬೆಲ್ ಇಸ್ ದ ಪರ್ಸನ್ ಹೂ ಇನ್ವೆಂಟೆಡ್ ಅವರ್ ಟೆಲಿಫೋನ್. ಆ ಬೆಲ್ ಟೆಲಿಫೋನ್ ಲ್ಯಾಬ್ರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಒಬ್ಬರು ಡಾಕ್ಟರ್ ಜಯರಾಮನ್ ಅಂತ. ಹಿ ಈಸ್ ದಿ ಫಸ್ಟ್ ಸ್ಟೂಡೆಂಟ್ ಆಫ್ ಸರ್ CV ರಾಮನ್. ಅವರು ಕೂಡ ಸುಮಾರು ಅಲ್ಲಿಂದ ನಮಗೆ ಪದಾರ್ಥಗಳನ್ನ ಕಳಿಸಿ ಇದನ್ನೆಲ್ಲ ಕ್ಯಾರೆಕ್ಟರೈಸ್ ಮಾಡಿಕೊಡಮ್ಮ ಅಂತ ಕೇಳೋರು. ಯಾವಾಗಲೂ ಅಷ್ಟೇ ಅವರು, ಅವಾಗೆಲ್ಲ ವಾಟ್ಸಪ್ಪು, ಇಮೇಲು ಎಲ್ಲ ಇರಲಿಲ್ಲ. ಕಾಗದ ಬರೆಯೋವಾಗ ಕೊನೆಗೆ ಅಪ್ಪ ಅಂತ ಬರೆಯೋರು. ಅಂಥ ಅವ್ರ ಉತ್ತೇಜನದಿಂದ ಇವತ್ತು ನಾವೇನಾದ್ರು ಸಾಧಿಸಿದರೆ ಅದಕ್ಕೆ ಈ ಮಹನೀಯರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸೊ 2005ರಲ್ಲಿ ನನಗೆ ಹಿರಿಯ ವಿಜ್ಞಾನಿ ಒಬ್ಬರು ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದರು, DRDL ಅಂತ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬಾರೇಟ್ರಿ ಇನ್ ಹೈದ್ರಾಬಾದ್. ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದರು, ಅಲ್ಲಿಂದ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು. ಏನು ಅಂದರೆ ಅಗ್ನಿ ಮಿಸೈಲು ರೀಚ್ ಆಗ್ತಾಯಿಲ್ಲ ಟಾರ್ಗೆಟು ಸರಿಯಾಗಿ ಅಂತ ಹೇಳಿಬಿಟ್ಟು ತುಂಬಾ ಪ್ರಯತ್ನ ಪಟ್ಟರು. ರಷ್ಯನ್ಸಿಗೆ ಕೊಟ್ಟಿದ್ದರು. ಇದು ಎಂಬಾರ್ಗೋ ಪ್ರಾಡಕ್ಟ್, ಅಂದರೆ ಇದನ್ನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರೆಲ್ಲ ಮಾಡಲಿಲ್ಲ. ಆವಾಗ ಅವರು ತೊಗೊಂಡಿದ್ದರು. ಅನ್ಫಾರ್ಚುನೇಟ್ಲಿ 2005ರಲ್ಲಿ ಅವರಿಗೆ ಲಂಗ್ ಕ್ಯಾನ್ಸರ್ ಬಂದು ಅವರು ತೀರ್ಕೋಬೇಕಾಗಿ ಬಂತು. ಆವಾಗ ತೀರ್ಕೊಳ್ಳೋ ಆವತ್ತಿನ ದಿನ ಬೆಳಗ್ಗೆ ನನ್ನ ಹೆಸರು ಹೇಳ್ತಾ ಇದ್ರಂತೆ. ನಾನು ಅವ್ರಿಗೆ ಬರೀ ಅವರು ಮೆಟಲರ್ಜಿಸ್ಟ್ ಆಗಿದ್ದರು, ತುಂಬಾ ಒಳ್ಳೆಯ ವಿಜ್ಞಾನಿ ಆಗಿದ್ದರು. ಅವರ ಇದು ಹೆಂಡತಿ ಬಂದುಬಿಟ್ಟು ಫೋನ್ ಮಾಡಿ ಹೇಳಿದ್ರು, ತುಂಬ ನಿಮ್ಮ ಜ್ಞಾಪಿಸ್ಕೊತಾ ಇದ್ದಾರೆ, ಬರೋಕ್ಕಾಗತ್ತಾ ಅಂತ. ವೆರಿ ಅರ್ಲಿ ಮಾರ್ನಿಂಗ್ 3 ಗಂಟೆ 4 ಗಂಟೆ ಟೈಮಲ್ಲಿ. ಆವಾಗ ನಾನು ಆ್ಯಕ್ಚುಲಿ ಮಹಾಲಕ್ಷ್ಮಿ ಲೇಔಟಲ್ಲೇ ಇದ್ದೆ. ಇವಾಗ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಇರೋ ಜಾಗ ಹತ್ರ ಅಲ್ಲೇ ನಾನು ಅಲ್ಲಿ ವಾಸಿಸ್ತಾ ಇದ್ದೆ. ಆವಾಗ ಅಷ್ಟು ಬೇಗ ಹೋಗೋದು ಕಷ್ಟ ಆಯಿತು. ಬಟ್ ಆಮೇಲೆ ಹೋದೆ, 6:30 ಅಷ್ಟೊತ್ತಿಗೆ ಹೋದೆ. ಅವ್ರಿಗೆ ಏನಿತ್ತು ಅಂತಂದರೆ, ತಾನು ಮಾಡ್ತಾ ಇದ್ದಿದ್ದು ಪ್ರಾಜೆಕ್ಟ್ನ ಸಕ್ಸಸ್ ಮಾಡಬೇಕು ಅಂತ ಸುಮ್ಮನೆ ನಾನು ನೋಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ಟು ಪ್ರಾಣ ಬಿಟ್ಬಿಟ್ರು. ಅವರು ಕೊನೆಯಲ್ಲಿ ಅವ್ರಿಗೆ ಬೇಕಾಗಿದ್ದು ಹೆಂಗಿತ್ತು ಅಂತಂದರೆ, ಅದನ್ನ ಮುಂದುವರಿಸಬೇಕು, ನಾನು ಮಾಡ್ತಾ ಇದ್ದಿದ್ದು ನಾನು ನಿಲ್ಲಿಸಬೇಡ ಅಂತ ಇಂಡೈರೆಕ್ಟಾಗಿ ಹೇಳಿದ್ರು. ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಪಾಪ. ಅದನ್ನ ನಾನು ಅವರ ಜಸ್ಟ್ ಟು ಫುಲ್ಫಿಲ್ ದ ವಿಶಸ್ ಆಫ್ ಎ ಪರ್ಸನ್ ಹೂ ವಾಸ್ ನೋ ಮೋರ್, ಅದನ್ನ ತಗೊಂಡು ಮಾಡಿ ಆವತ್ತಿಂದ ತುಂಬ ಒಂದು ಇಂಪಾರ್ಟೆಂಟ್ ಇದು ಕಾಂಪೊನೆಂಟ್ ಮಾಡಿಕೊಟ್ವಿ. ಅದರಿಂದ 3000 ಡಿಗ್ರಿ ಸೆಂಟಿಗ್ರೇಡ್ ಅದು ವಿತ್ಸ್ಟ್ಯಾಂಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ವೆನ್ ಅವ್ರು ಲಿಕ್ವಿಡ್ ಪ್ರಪಲೆಂಟ್ ಅಂತ ಕಳಿಸ್ತಾರೆ, ಕೊನೆಯ ಸ್ಟೇಜಲ್ಲಿ ಅದು ಇಜೆಕ್ಟ್ ಆಗಬೇಕು ಮಿಸೈಲು. ಆವಾಗ ಅಲ್ಲಿ ಕೆಲವು ತೊಂದರೆಗಳಿತ್ತು, ಅದಕ್ಕಾಗಿ ಒಂದು ಕಾಂಪೊನೆಂಟ್ ಮಾಡಿಕೊಟ್ಟಿದ್ರಿಂದ ಇವತ್ತಿನ ದಿನ ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು. ಸೊ 2011ರಲ್ಲಿ ಇದೇ ಥರನೇ ಒಂದು ಕೆಲವು ತೊಂದರೆ ಬಂತು. ವಿಮಾನ ನಿಲ್ದಾಣದಲ್ಲಿ ಪೈಲಟ್ ಇಳಿಯೋಕ್ಕೆ ಆಮೇಲೆ ಹಾರೋಕ್ಕಿಂತ ಮುಂಚೆ ಆತ ಎಷ್ಟು ಡಿಸ್ಟೆನ್ಸು ರನ್ವೇನಲ್ಲಿ ನೋಡ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇಟ್ಸ್ ಎ ಮ್ಯಾಂಡೇಟ್ರಿ ಪ್ಯಾರಾಮೀಟರ್ ಆ್ಯಸ್ ಪರ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್. ಅವರು ಕೆಲವು ಕಂಡೀಷನ್ಸ್ ಹಾಕ್ತಾರೆ, ಅದೇ ಥರನೇ ನಾವು ಮಾಡಬೇಕಾಗಿ ಬಂದಿತ್ತು. ನನಗೆ ನಾನು ಆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರಲಿಲ್ಲ. ಬಟ್ ಕಾರಣಾಂತರದಿಂದ ಕೆಲವು ತೊಂದರೆಗಳು ಬಂದಿದ್ದರಿಂದ ಅದನ್ನ ಯಾರಿಗೋ ಬೇರೆ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದರು. ವೇ ಬ್ಯಾಕ್ ತುಂಬ ಹಿಂದೆ ನಮ್ಮ ಎನ್ನೇಲ್ ಮಾಡಿದ್ದು.
ಅದನ್ನ ಅವ್ರೇನು ಹೇಳಿದ್ರು ಅಂದರೆ ಕಾರಣಾಂತರಗಳಿಂದ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ತುಂಬಾ ಇದು ಬಂತು. ಆವಾಗ ಇದು 2011ರಲ್ಲಿ ನನ್ನ ಕಳಿಸಿದ್ರು, ಬಿಕಾಸ್ ನನಗೆ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಇದೆ, ಕೆಲವು ಇನ್ಸ್ಟ್ರೂಮೆಂಟ್ ಮಾಡಿದ್ದೆ ಅಂತ ನನ್ನ ಡೆಲ್ಲಿ ಕಳಿಸಿದ್ರು. ಹೋಗ್ತಾ ಇರೋವಾಗ ನನಗೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದಾಗ ನಮ್ಮ ಡೈರೆಕ್ಟರು, ಆವಾಗ ಅವ್ರಿಗೆ 87 ವರ್ಷ ಆಗಿತ್ತು, ಅವ್ರು ನನಗೆ ಫೋನ್ ಮಾಡಿಬಿಟ್ಟು ವಲ್ಲೂರಿ ಅಂತ ಹೇಳಿದ್ನಲ್ಲ, ಅವರು ಹೇಳಿಬಿಟ್ಟು ಏನು ಹೇಳಿದ್ರು ಅಂದರೆ, ಇದು NAL ಪ್ರಶ್ನೆಮ್ಮ, NAL ಪ್ರೆಸ್ಟೀಜು ರೆಸ್ಪೆಕ್ಟ್ ಪ್ರಶ್ನೆಮ್ಮ, ಏನಾದ್ರು ಮಾಡಿ ಇದನ್ನ ಮಾಡಮ್ಮ ಅಂತ. ಆತ 87 ವರ್ಷದಲ್ಲಿ ಬಿಟ್ಟು NAL ಬಿಟ್ಟು 27 ವರ್ಷ ಆದ್ರೂ ಅವ್ರಿಗೆ ಅದ ಮೇಲಿದ್ದ ಅಭಿಮಾನ ನೋಡಿಬಿಟ್ಟು ಏನಾದರೂ ಮಾಡಿ ಅದನ್ನ ಮಾಡಲೇಬೇಕು ಅಂತ ಅಲ್ಲಿ ಹೋಗಿ ಮಾತಾಡಿದಾಗ ಅವ್ರು ಹೇಳಿದರು, 3 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ನೀವು ಮಾಡಬೇಕು. ಅದು ನಮಗೆ ಒಪ್ಪಿಗೆ ಆದರೆ ತುಂಬ ಇಂಪಾರ್ಟೆಂಟ್ ಏರ್ಪೋರ್ಟ್ ಬಂದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ. ಅಲ್ಲಿ ಬರೀ ಫಾರಿನ್ ಇದು ಏರ್ಕ್ರಾಫ್ಟ್ ಲೈಕ್ ಬೋಯಿಂಗ್ ಆಮೇಲೆ ಏರ್ಬಸ್ ಇಳಿಯುತ್ತಲ್ಲ, ಅದು ಪರ್ಟಿಕ್ಯುಲರ್ಲಿ ಇದು ಡಿಸೆಂಬರಿಂದ ಫಾಗ್ ಸೀಸನ್ಸ್ ಶುರು ಆಗುತ್ತೆ. ತುಂಬ ಒಂದಷ್ಟು ದೂರ ಡಿಸ್ಟೆನ್ಸ್ ಕೂಡ ನೋಡೋಕ್ಕಾಗಲ್ಲ. ಆವಾಗ ಒಂದು ಏರೋಪ್ಲೇನು ಅಲ್ಲಿ ಇಳಿಯೋಕ್ಕೆ ಥರ ಆಗಬೇಕು. ಒಂದು ಏರೋಪ್ಲೇನ್ ಇಳಿಯೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏವಿಯೇಷನ್ ಫ್ಯೂಯಲ್ ತುಂಬ ಎಕ್ಸ್ಪೆನ್ಸಿವು. ಅದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಅದು ಅವರು ಎಲ್ಲ ಪ್ಯಾಸೆಂಜರ್ಸ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ, ಬೇರೆ ಲಕ್ನೋ ಆ ಥರ ಡೈವರ್ಟ್ ಮಾಡಿದ್ರೆ ಎಲ್ಲ ಪ್ಯಾಸೆಂಜರ್ಸ್ನು ಅವರು 5 ಸ್ಟಾರ್ ಹೋಟೆಲಲ್ಲಿ ಇರಿಸಬೇಕು. ಆಮೇಲೆ ಅವ್ರಿಗೆಲ್ಲ ಹೋಗೋ ಕಡೆಗೆ ಟಿಕೆಟ್ಸ್ ಕೊಡಬೇಕು, ಎಲ್ಲ ಬಿಟ್ಟಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ಅವ್ರು ಅಲ್ಲಿಂದ ಬಂದಿದ್ದಾರೆ, ಬೇರೆ ದೇಶದಿಂದ ಬಂದಿದ್ದಾರೆ. ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಇದು ಮಾಡಿದ್ರು. ಸೊ ಇಟ್ ವಾಸ್ ಎ ಚಾಲೆಂಜ್ ಆ್ಯಕ್ಚುಲಿ. 3 ತಿಂಗಳು ಟೈಮ್ ಕೊಟ್ಬಿಟ್ಟು ನೀವು ಮಾಡಿ ತೋರಿಸಿ ಅದು ವರ್ಕ್ ಆಯಿತು ಅಂತಂದರೆ ನಾವು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಈ ರನ್ವೇನಲ್ಲಿ ಹಾಕ್ತೀವಿ. ಈ ಸಿಸ್ಟಮ್ನು ಪ್ಯಾರಲಲ್ ಟು ರನ್ವೇ ಹಾಕ್ತೀವಿ, 100 ಮೀಟರ್ಸ್ ಅವೇ ಫ್ರಮ್ ದ ರನ್ವೇ. ಅದು ವರ್ಕ್ ಆಯಿತು ಅಂದರೆ ಮಾತ್ರ ಸರಿ, ಇಲ್ಲದೆ ಹೋದರೆ ಬೇರೆ ಏನೇನೋ ಕೇಳಿದರು, ಕಂಡೀಷನ್ಸ್ ಎಲ್ಲ ಹಾಕಿದ್ರು. ಸೊ ಡಿಸೆಂಬರ್ 15 ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹಾಕಿದ್ವಿ. ಹಾಕಿ 10 ದಿನ ಚೆಕ್ ಮಾಡಿದ್ರು. ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು ಅಂದರೆ, ಫಾರಿನ್ ಎಕ್ವಿಪ್ಮೆಂಟೇ ಯಾವಾಗಲೂ ಗ್ರೇಟ್ ಅಂತ ಅವ್ರ ಮನಸ್ಸಲ್ಲಿ ಬಂದಿತ್ತು. ಬಟ್ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮ ಸಿಸ್ಟಮ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅದರಿಂದ ಥ್ಯಾಂಕ್ ಯು. ನಮಗೆ 10 ದಿನದಲ್ಲೇ ಇಂಟರ್ನ್ಯಾಷನಲ್ ಕ್ಲಾಸ್ 1 ಸರ್ಟಿಫಿಕೇಷನ್ ಸಿಕ್ತು. ಅದಿಲ್ಲದೇ ಯಾವುದೇ ಏರ್ಪೋರ್ಟು ನಡೆಯೋಕ್ಕಾಗಲ್ಲ. ಇಟ್ಸ್ ಅ ಮ್ಯಾಂಡೇಟ್ರಿ ಎಕ್ವಿಪ್ಮೆಂಟ್ ಫಾರ್ ಏರ್ಪೋರ್ಟ್ ಆಪ್ರೇಷನ್ಸ್. ಪೈಲಟ್ಗೆ ಎಷ್ಟು ಡಿಸ್ಟೆನ್ಸ್ ಕಾಣುತ್ತೆ ಅಂತ. ಇಟ್ಸ್ ಎ ಮಲ್ಟಿ ಎಂಜಿನಿಯರಿಂಗ್ ಪ್ರಾಡಕ್ಟ್ ವಿಚ್ ರಿಕ್ವೈರ್ಸ್ ನಾಲೆಡ್ಜ್ ಬೇಸ್ ಆಫ್ ಆಲ್ಮೋಸ್ಟ್ ಆಲ್ ಬ್ರಾಂಚಸ್ ಆಫ್ ಎಂಜಿನಿಯರಿಂಗ್, ಯು ನೇಮ್ ಇಟ್. ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಬೇಕು, ಮೆಕ್ಯಾನಿಕಲ್ ಬೇಕು, ಎಲ್ಲನೂ ಬೇಕು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಆಮೇಲೆ ಟೆಲಿಕಮ್ಯುನಿಕೇಷನ್ನು, ಯಾವುದೇ ಫೀಲ್ಡ್ ತೊಗೊಳ್ಳಿ ಎಂಜಿನಿಯರಿಂಗಲ್ಲಿ ಇಟ್ ಹ್ಯಾಸ್ ಟು ಹ್ಯಾವ್. ಅದನ್ನ ಮಾಡಿದ್ವಿ. ಮುಂದೆ ಒಂದು ಕಂಪ್ಲೀಟಾಗಿ ಫಾಗ್ ಸೀಸನ್ ಬಿಟ್ಟು ಮಿಕ್ಕಿದ್ದು ಮಳೆಕಾಲ ಎಲ್ಲದರೊಳಗೂ ಚೆಕ್ ಮಾಡಿದ್ವು. ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ 2014 ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಬಿಕಾಸ್ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ನೋಡ್ಕೊಳ್ಳೋದು ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು. ತುಂಬ ಒಳ್ಳೆ ರಿಪೋರ್ಟ್ ಬಂತು. ಡೆಲ್ಲಿ ಏರ್ಪೋರ್ಟಲ್ಲಿ GMR ಕಂಪನಿ ಅವರೇ ಓನರ್ಸು. ಅವರಂತೂ ತುಂಬಾ ಸಂತೋಷಪಟ್ಟರು, ತುಂಬ ದುಡ್ಡು ಉಳಿತು ನಮಗೆ ಅಂತ ಹೇಳಿಬಿಟ್ಟು. ಇಟ್ ಹಸ್ ಸೇವ್ಡ್, ಥ್ಯಾಂಕ್ ಯು, ಇಟ್ ಹಸ್ ಸೇವ್ಡ್ ಕ್ರೋರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಟು ದ ಕಂಟ್ರಿ. ನಾವು ಮಾಡಿರೋ ಸಿಸ್ಟಮು 1/5 ದ ಕಾಸ್ಟ್ ಆಫ್ ದಿ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ ಆವಾಗ ಅವರೆಲ್ಲ ಕೊಡ್ತಾ ಇದ್ದಿದ್ದಕ್ಕೆ. ಇದಾದಮೇಲೆ ಇವಾಗ ಸುಮಾರು 22 ಏರ್ಪೋರ್ಟ್ಸಲ್ಲಿ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನಮ್ಮ ಸಿಸ್ಟಮ್ ವರ್ಕ್ ಆಗ್ತಾಯಿದೆ. 55 ಸಿಸ್ಟಮ್ ಹಾಕಿದ್ದೀವಿ. ಅದಾದಮೇಲೆ ಇಂಡಿಯನ್ ಏರ್ಫೋರ್ಸ್ ಅವ್ರಿಗೆ, ಟಾಟಾಸ್ ಅವ್ರಿಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಬಂತು. ಅವರು 2015ರಲ್ಲಿ ಇಲ್ಲಿ ಏರ್ ಶೋ ನಡೀತು. ಆವಾಗ ನಾನು ಹೇಳಿದ್ದೆ ಅವ್ರಿಗೆ, ಈ ಥರ ಇದು ಮ್ಯಾಂಡೇಟ್ರಿ ಎಕ್ವಿಪ್ಮೆಂಟು ಇದು ಇದ್ದೇ ಇರಬೇಕು ನೋಡಿ ಅಂತ. ಅವರು ಇಲ್ಲ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಆಲ್ರೆಡಿ ಟೆಂಡರಲ್ಲಿ ಹಾಕ್ಬಿಟ್ಟಿದ್ದೀವಿ ಅಂದರು. ಬಟ್ ಅದು ವರ್ಕ್ ಆಗಲಿಲ್ಲ. 2016ರಲ್ಲಿ ಬಂದು ಲಿಟ್ರಲಿ ಕೇಳಿಕೊಂಡ್ರು, ನಮ್ಗೆ ತುಂಬಾ ನಷ್ಟ ಆಗ್ತಾಯಿದೆ, ಯಾಕೆಂದರೆ ಗೌರ್ಮೆಂಟಲ್ಲಿ ನಮ್ಗೆ ದುಡ್ಡು ಕೊಡ್ತಾಯಿಲ್ಲ ಈ ಸಿಸ್ಟಮ್ ವರ್ಕ್ ಆಗದೆ ಹೋದರೆ ಅಂತ. ಆವಾಗ ಅವ್ರಿಗೆ 22 ದಿನದಲ್ಲಿ 22 ಎಕ್ವಿಪ್ಮೆಂಟ್ ಮಾಡಿಕೊಟ್ವಿ. ಹಗಲು ರಾತ್ರಿ ಕಷ್ಟಪಟ್ವಿ. ಬಟ್ ತುಂಬಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಇದಾಯಿತು. ಅದಾದಮೇಲೆ ಇವಾಗ ಎಲ್ಲ ಏರ್ ಬೇಸಸ್ಸಲ್ಲಿ, ಏರ್ಪೋರ್ಟ್ಸ್ ಅಂತ ಕರೆಯಲ್ಲ, ಇಂಡಿಯನ್ ಏರ್ಫೋರ್ಸ್ ಅವ್ರನ್ನ ಏರ್ ಬೇಸಸ್ ಅಂತ ಕರೀತಾರೆ. ಇಲ್ಲ, ಇಂಡಿಯನ್ ಏರ್ಫೋರ್ಸ್ ಏರ್ ಬೇಸಸ್ಸಲ್ಲೂ 40 ಏರ್ ಬೇಸಸ್ ಇದೆ ಕಂಟ್ರಿನಲ್ಲಿ. 120 ಸಿಸ್ಟಮ್ ವರ್ಕ್ ಆಗ್ತಾಯಿದೆ. ಒಟ್ಟು 175 ಸಿಸ್ಟಮ್ ದೇಶದಲ್ಲಿ ವರ್ಕ್ ಆಗ್ತಾಯಿದೆ. ಇದೊಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಪರ್ಟಿಕ್ಯುಲರ್ಲಿ
ಅವಾಗ ಇದ್ದಿದ್ದ ಡೈರೆಕ್ಟರ್ ಜನರಲ್ ಆಫ್ ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ರಾಥೋರ್ ಅಂತ, ಆಮೇಲೆ ಒಬ್ಬರು KJ ರಮೇಶ್ ಅಂತ ಬಂದರು. ಅವರೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡಿ ನಮಗೆ ಇದು ಮಾಡಿದ್ರು. ಎಲ್ಲ ನ್ಯೂಸ್ ಪೇಪರಲ್ಲೂ ಬಂತು ದಟ್ ಇಂಡಿಜಿನಸ್ ಎಕ್ವಿಪ್ಮೆಂಟ್ ಈಸ್ ವರ್ಕಿಂಗ್ ವೆರಿ ವೆಲ್ ಅಂತ. ಯಾವುದೇ ಫಾರಿನ್ ಎಕ್ವಿಪ್ಮೆಂಟ್ ನಾವು ತೊಗೊಂಡ್ರೂ ಒಂದು 5 ವರ್ಷ ಆದಮೇಲೆ ಅದನ್ನ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಅದು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಅದೇನಾರ ಕೆಟ್ಟೋದ್ರೆ ನಾವು ಅವ್ರನ್ನ ಅಲ್ಲಿಂದ ಕರೆಸ್ಬೇಕು. ವಿ ಡೋಂಟ್ ಹ್ಯಾವ್ ದ ನಾಲೆಡ್ಜ್ ಬೇಸ್. ನಮಗೆ ನಾವೇ ಮಾಡಿರೋದ್ರಿಂದ ಕಾಂಪೊನೆಂಟ್ ಲೆವೆಲ್ಗೆ ನಾಲೆಡ್ಜ್ ಬೇಸ್ ಇದೆ ನಮಗೆ. ಇವಾಗ ರೀಸೆಂಟಾಗಿ ನಾನು ಕೇಳಿದೆ, ಎಷ್ಟು ಖರ್ಚು ಮಾಡಿದ್ದೀರಾ 14 ವರ್ಷದಲ್ಲಿ ಮೇಂಟೆನೆನ್ಸ್ ಆಫ್ ದಿ ಸಿಸ್ಟಮ್ ಅಂತ. ಅವ್ರು ಹೇಳಿದ್ರು, ಒಟ್ಟು ಎಲ್ಲ ಸಿಸ್ಟಮ್ಗೂ ನಾಟ್ ಇವನ್ 25,000 14 ವರ್ಷ ಖರ್ಚು ಮಾಡಿದ್ದೀವಿ ಅಂತ. ದಿಸ್ ಗಿವ್ ಮಿ ಎ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಎ ಸ್ಮಾಲ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ. ಈ ದೇಶ ನಮಗೆ ಭೂಮಿ ಕೊಟ್ಟಿದೆ, ಊಟ ಕೊಟ್ಟಿದೆ, ನಿಲ್ಲಕ್ಕೆ ನೆಲೆ ಕೊಟ್ಟಿದೆ. ಇದು ಎ ಸ್ಮಾಲ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ಕಷ್ಟಗಳಿರುತ್ತೆ. ಏನೇ ನಾವು ಡಿಟರ್ಮಿನ್ ಮಾಡಿದಾಗಲೂ ಯಾವುದನ್ನು ತಕ್ಷಣ ಇದು ಮಾಡೋಕ್ಕಾಗಲ್ಲ. ಮಾಡಬೇಕು ಅನ್ನೋದು ಒಂದು ಛಲ, ತನ್ನಂಬಿಕೆ, ಕಾನ್ಫಿಡೆನ್ಸು ತುಂಬ ಇಂಪಾರ್ಟೆಂಟು. ಆಮೇಲೆ ಕ್ರಿಟಿಸಿಸಮ್ ಬಂದೇ ಬರುತ್ತೆ. ಯಾರೇ ಏನೇ ಮಾಡಿದ್ರೂ ಫೇಲ್ಯೂರ್ಸ್ ಇರುತ್ತೆ, ಕ್ರಿಟಿಸಿಸಮ್ಸ್ ಇರುತ್ತೆ. ಬಟ್ ಫೈನಲಿ ಕಾನ್ಫಿಡೆನ್ಸ್ ಗಿವ್ಸ್ ಅಸ್ ರಿಯಲಿ ಏನು ಮಾಡಬೇಕು ಅನ್ನೋದಕ್ಕೆ ತನ್ನಂಬಿಕೆ ಅನ್ನೋದು ತುಂಬ ಮುಖ್ಯ. ಹಾರ್ಡ್ ವರ್ಕ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಕಾನ್ಫಿಡೆನ್ಸ್, ಇದು 3 ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಇಲ್ಲಿ ತುಂಬ ಜನ ಚಿಕ್ಕ ಹುಡುಗರಿದ್ದೀರಾ, ನೀವೆಲ್ಲ ಅನುಭವಿಸಿದ್ರು. ಬಟ್ ಒಂದೇ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕಾನ್ಫಿಡೆನ್ಸ್ ಇಸ್ ಬೆಟರ್ ದೆನ್ ಪರ್ಫೆಕ್ಷನ್, ಬಿಕಾಸ್ ಕಾನ್ಫಿಡೆನ್ಸ್ ಮೇಕ್ಸ್ ಯು ಅಟ್ಯಾಕ್ ಆರ್ ಗೋ ಥ್ರೂ ಹಾರ್ಡ್ಶಿಪ್ಸ್. ಅದು ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲರೂ ತನ್ನಂಬಿಕೆ ಇಟ್ಕೊಳ್ಳಿ, ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡಿ. ಆಮೇಲೆ ಇವಾಗ ಆಫ್ಕೋರ್ಸ್ ಕಾಲ ಚೇಂಜ್ ಆಗಿದೆ. ನೀವೆಲ್ಲ ಈವನ್ ಹೆಣ್ಮಕ್ಳೂ ತಂದೆ ತಾಯಿಗಳನ್ನ ನೋಡ್ಕೋಬೋದು. ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ. ಇವಾಗಂತೂ ಟ್ರೆಂಡ್ ಏನಾಗಿದೆ ಅಂದರೆ, ಎಲ್ಲರೂ ವಯಸ್ಸಾದ್ಮೇಲೆ ಎತ್ಕೊಂಡು ಹೋಗಿ ಅವ್ರನ್ನ ಓಲ್ಡ್ ಏಜ್ ಹೋಮಲ್ಲಿ ಬಿಡೋದು ಅಥವಾ ಸೀನಿಯರ್ ಸಿಟಿಸನ್ಸ್ ಹೋಮಲ್ಲಿ ಬಿಡೋದು ಅಂತ. ಅದನ್ನ ಮಾಡದೆ ಎಲ್ಲರೂ ಇವತ್ತಿನ ದಿನ ನಾವೇನಾದರೂ ಮಾಡಿದ್ದೀವಿ, ಸಾಧಿಸಿದ್ದೀವಿ ಅಥವಾ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಅದಕ್ಕೆ ಅವ್ರ ಸ್ಯಾಕ್ರಿಫೈಸೇ ಕಾರಣ. ನಾವು ಯಾವಾಗಲೂ ಹೇಳ್ತೀವಲ್ಲ, ಮಾತೃದೇವೋಭವ, ಪಿತೃದೇವೋಭವ ಆ್ಯಂಡ್ ಆಚಾರ್ಯ ದೇವೋಭವ. ಅವ್ರು 3 ಕೊಟ್ಟಿರೋ ನಾಲೆಡ್ಜಿಂದ ನಾವು ಇವತ್ತಿನ ದಿನ ಏನೇ ಸಾಧಿಸಿರ್ಬೋದು, ಯಾರೇ ಆಗಲಿ ಅದೊಂದು. ಆಮೇಲೆ ಇನ್ನೊಂದೇನು ಅಂದರೆ, ಈ ದೇಶ ನಮಗೆ ಕೊಟ್ಟಿರೋದ್ರಿಂದ ಎವ್ರಿ ಒನ್ ಶುಡ್ ಫಾಲೋ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಇಂಟೆಗ್ರಿಟಿ. ಇನ್ ಅ ಬ್ಯಾಂಕಿಂಗ್ ಲ್ಯಾಂಗ್ವೇಜ್ ವಿ ಸೇ, ಸಾಲ ತೊಗೊಂಡಾಗ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತಾರೆ, EMI ಅಂತ. ನಾನು ಅದನ್ನ ಏನು ಹೇಳ್ತೀನಿ ಅಂದರೆ, ಎವ್ರಿ ಮೊಮೆಂಟ್ ಇಂಪ್ಲಿಮೆಂಟೇಷನ್ ಆಫ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಇಂಟೆಗ್ರಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಆ್ಯಂಡ್ ದೇಶಕ್ಕಾಗಿ ದುಡಿಬೇಕು ಅಂತ ಹೇಳ್ತೀನಿ. ಇಷ್ಟು ಹೇಳಿಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಟಾಕ್ ಟು ಯು ಆಲ್. ಥ್ಯಾಂಕ್ ಯು. ಒಂದೇ ರಾತ್ರಿಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧನದ ಹಿಂದೆ ಅದೆಷ್ಟು ಪರಿಶ್ರಮ ಇರುತ್ತೆ, ಅದೆಷ್ಟು ತ್ಯಾಗ ಇರುತ್ತೆ, ಅದೆಷ್ಟು ಕಷ್ಟಪಡಬೇಕಾಗತ್ತೆ, ನಿದ್ದೆಗೆಡಬೇಕಾಗತ್ತೆ, ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಅವೆಲ್ಲವೂ ಅನೇಕ ವರ್ಷಗಟ್ಟಲೆ ಮಾಡಿದ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಏಕಾಏಕಿ ರಾತ್ರೋರಾತ್ರಿ ಸಾಧನೆ ಮಾಡಲಿಕ್ಕೆ ಯಾರೂ ಸಾಧ್ಯವಿಲ್ಲ. ಯಾವ ಕ್ಷೇತ್ರದಲ್ಲೇ ಆಗಿರ್ಬೋದು, ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು, ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು, ನೃತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ನಮ್ಮ ಯೋಗ ಕ್ಷೇತ್ರದಲ್ಲೂ ಆಗಿರ್ಬೋದು. ಆ ರೀತಿ ಸಾಧನೆ ಮಾಡಿದಾಗ ಮಾತ್ರ ಸಾಧಕರು ಆಗಲಿಕ್ಕೆ ಸಾಧ್ಯ. ಅಂತಹ ಸಾಧನೆ ಮಾಡಿದಂತಹ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ವಂದನೆಗಳನ್ನು ಹೇಳೋಣ.